ಆಗಲೇಬೇಕು. ತಕ್ಷಣ 12,000 ಶೇಂಗಾದ ಬೆಲೆ ಆಗಲೇಬೇಕು. 6,000 ಗಳಿಸ್ತಾರ. ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗ್ಬೇಕು. ರೈತರು ಎಲ್ಲಿಗೆ ಹೋಗ್ಬೇಕು? 2-3 ತಿಂಗಳ ಹೊಲದಾಗ ನೀರು ಕಟ್ಟಿ ಗುಡಿಸಿ. ಏನಿದು ರಾಜ್ಯ? ಏನಿದು ರಾಜ್ಯ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ ಆಗಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಏನು? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸೇನೆಗೆ ಏನಿದು ರಾಜ್ಯ? ಏನಿದು ರಾಜ್ಯ? ಏನಿದು ರಾಜ್ಯ? ಏನಿದು ರಾಜ್ಯ? ಸರ್ಕಾರಕ್ಕೆ ಸರ್ಕಾರ ಮಾಡ್ತೇವೆ. ಬಂದು ಕುಂತು ಸ್ವಲ್ಪ ನಾವು ನ್ಯಾಯ ಬೇಕಂತಂದ್ರೆ ಕುತ್ಕೊಂಡು ಮಾಡ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸೇನೆಗೆ ಬೆಂಬಲ ಬೆಲೆ ಸಿಗಲೇಬೇಕು, ಸಿಗಲೇಬೇಕು. ತಕ್ಷಣ ಏಕ ಅಯ್ಯಯ್ಯೋ 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 ಎಲ್ಲ ರೈತರು ವಿನಂತಿಸಿಕೊಳ್ತೇವೆ. ತಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಬೆಂಬಲ ಬೆಲೆ ಉತ್ಪನ್ನವನ್ನು ಖರೀದಿಸಲಿಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ. ಇವತ್ತು ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆದಂಥ ರೈತರಿಗೆ ಅನ್ಯಾಯ. 13,000 ರೂಪಾಯಿ ಶೇಂಗಾ ಇರ್ತಕ್ಕಂಥದ್ದು ಒಮ್ಮಲ್ದೊಮ್ಮಲಿಗೆ ಏನಪ್ಪ ಅಂದ್ರೆ 4,000 ರೂಪಾಯಿ ಇಳಿಸಿದ್ದು ರೈತರಿಗಾದಂಥ ಅನ್ಯಾಯನ ವಿರುದ್ಧ. ಅದು ಏನು ರೈತರಿಗೆ ಮೋಸ ಆಗ್ಯದ, ಆ ವಿರುದ್ಧ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಇವತ್ತು ಈ ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂದೆ ಏನಪ್ಪ ಅಂತಂದ್ರೆ ಒಂದು ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರಮಾಣದ ಹೋರಾಟನ ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟ ಏನಪ್ಪ ಅಂದ್ರೆ ಉದ್ದೇಶ ಒಂದೇ, MSP ದರದಂಗೆ ಪ್ರತಿ ವರ್ಷವೂ 12 ತಿಂಗಳು ಏನಪ್ಪ ಅಂತಂದ್ರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ಈ ಸಮಸ್ಯೆ ಬರೋದಿಲ್ಲ. 13,000 ರೂಪಾಯಿ ಶೇಂಗಾನ ಕಡ್ಡಾಯವಾಗಿ ರೈತರು ಬೆಳೆದಂಥ ಶೇಂಗಾನ ಖರೀದಿ ಮಾಡ್ಬೇಕಂತೇಳಿ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡಿದ್ದೀವಿ. ಈ ಹೋರಾಟ ಮನವಿಯನ್ನು ತೊಗೊಂಡೋಗ್ಯಾರ. ಒಂದು ವೇಳೆ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ ನಮ್ಮ ಯಾದಗಿರಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಯಾದಗಿರಿ ಜಿಲ್ಲಾ ಬಂದ್ ಕರೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಾಗ ಮಾಧ್ಯಮದ ಮುಖಾಂತರ ನಾನು